ಇವತ್ತಿನ ದಿನ ವಿಜಯಪುರ ಜಿಲ್ಲೆಯಲ್ಲಿ 20ನೇಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನಕ್ಕೆ ನಮ್ಮ ಸಂಘಟನೆ ವತಿಯಿಂದ ನಮ್ಮದೊಂದು ವಾಲಂಟರಿ ಆರ್ಗನೈಸೇಷನ್ AIMSS ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ವತಿಯಿಂದ ನಾವು ಈ ಥರ ಸಾಹಿತ್ಯಗಳನ್ನ ತೊಗೊಂಬರ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ನಮ್ಮ ಈ ಸಾಹಿತ್ಯ ಏನು ಸಮ್ಮೇಳನ ನಡೀತಾ ಇದೆ, ಈ ಸಮ್ಮೇಳನಕ್ಕೆ ಹಲವಾರು ಬುದ್ಧಿಜೀವಿಗಳು, ಸಾಹಿತಿಕರರು, ಹೋರಾಟಗಾರರು, ಇತಿಹಾಸಕಾರರು, ಸಾಕಷ್ಟು ಜನ ಬುದ್ಧಿಜೀವಿಗಳು ಬರ್ತಾರೆ. ಸೊ ಇಲ್ಲಿ ಕೂಡ ನಾವು ಸಮಾಜಕ್ಕೆ ಒಂದು ಬದಲಾವಣೆ ಬರಬೇಕು, ಅದ್ರ ಜೊತೆಗೆ ಒಂದು ಅವೇರ್ನೆಸ್ ಬೆಳೆಸುವಂತಹ ನಿಟ್ಟಿನಲ್ಲಿ ನಮ್ಮ ಸಾವಿತ್ರಿಬಾ ಫುಲೆ, ಮೇರಿ ಕ್ಯೂರಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಹೋರಾಟಗಾರ್ತಿಯಾದಂತಹ ಜೋಯಾ, ನಾಳೆಯನ್ನು ಕಂಡವರು, ಆಮೇಲೆ ಮಹಿಳಾ ವಿಮುಕ್ತಿಯ ಪಥ ಅಂತ ಹೇಳಿ ಈ ಥರ ಸಾಕಷ್ಟು ಮಹಿಳಾ ಹೋರಾಟಗಾರ್ತಿಯರ ಜೊತೆ ನಮ್ಮ ಶಿಕ್ಷಕರೇನಿದ್ದಾರೆ, ಕುದುಮುಲ್ ರಂಗಾರಯ್ಯ ಅವರು, ಈ ಥರ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳನ್ನ ನಾವು ತೊಗೊಂಡು ಬರ್ತಾ ಇದ್ದೀವಿ. ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಕನ್ನಡ ಸಾಹಿತ್ಯ ಸಮ್ಮೇಳನವು ತುಂಬ ಅದ್ಭುತವಾಗಿ ನಡೀತಾ ಇದೆ. ಎಲ್ಲ ಕನ್ನಡದ ಮನಸ್ಸುಗಳ ಪ್ರತಿಕ್ರಿಯೆಯನ್ನು ನೋಡಿದ್ರೆ ತುಂಬ ಅದ್ಭುತವಾಗಿದೆ. ಸುಮಾರು 2 ದಿನಗಳ ಕಾಲ ನಡೀತಿರ್ತಕ್ಕಂತಹ ಈ ಕನ್ನಡ ರಸದೌತಣದಲ್ಲಿ ಸುಮಾರು ಅರ್ಥಪೂರ್ಣ ಗೋಷ್ಠಿಗಳು, ಕಾವ್ಯಗೋಷ್ಠಿ ಇರ್ಬೋದು, ಮಧ್ಯಾಹ್ನ ನಡೆದಿರ್ತಕ್ಕಂತಹ ದಾಸ ಸಾಹಿತ್ಯದ ಪರಂಪರೆಯ ಕುರಿತು ಚಿಂತನೆ ಇರ್ಬೋದು, ಮುಂಜಾನೆ ನಡೆದಿರ್ತಕ್ಕಂತಹ ಮಹಿಳಾ ಚಿಂತನೆಗಳಿರ್ಬೋದು, ಇವೆಲ್ಲವೂ ಕನ್ನಡದ ಮನಸ್ಸುಗಳಿಗೆ ತುಂಬ ಮುದವನ್ನು ನೀಡಿವೆ ಅನ್ನೋದರಲ್ಲಿ ಯಾವುದೇ ತುಂಬ ಅರ್ಥಪೂರ್ಣವಾಗಿದೆ ಅಂತ ಹೇಳ್ಬೋದು. ಶ್ರೀಮತಿ ಮೀನಾಕ್ಷಿ ಆರ್ ಕಲ್ಲೂರ್ VV ಸಂಘದ ವಿಶ್ವವಿದ್ಯಾನಿಲಯ ವಿಜಯಪುರ ಅವರ ಕಡೆಯಿಂದ ನಾನು ಪ್ರಶಿಕ್ಷಣಾರ್ಥಿಯಾದ ರೇಖಾ ಗೋಟೆಯಾದ ನಾನು ನಮಗೆ 20ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಹ್ವಾನಿಸಿದರು. ಈ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ವಿಜಯಪುರದಲ್ಲಿ 3ನೇ ಬಾರಿಗೆ ಆಚರಣೆಯನ್ನು ಮಾಡ್ತಿದ್ದೇವೆ. ಈ ಆಚರಣೆಯಲ್ಲಿ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಪ್ರೊಫೆಸರ್ಸ್ ಎಲ್ಲರೂ ಭಾಗವಹಿಸಿದ್ದಾರೆ. ನಾವು 2 ದಿನದ ಮಟ್ಟಿಗೆ ಧ್ವಜಾರೋಹಣ, ಕರ್ನಾಟಕ ಧ್ವಜ ಮತ್ತು ಭಾರತದ ಧ್ವಜಾರೋಹಣ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ನಮಗೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಹಾಗೂ ಇಲ್ಲಿ ಪುಸ್ತಕಗಳು, ಎಲ್ಲ ರೀತಿಯ ಪುಸ್ತಕಗಳು, ಆರ್ಟ್ಗಳು, ಆಮೇಲೆ ಬಟ್ಟೆ ಬರೆಗಳು, ಎಲ್ಲ ರೀತಿಯ ಪ್ರಾಡಕ್ಟ್ಗಳನ್ನು ನೋಡುಗರ ಗಮನವನ್ನು ಸೆಳೆದವು. ನನ್ನ ಹೆಸರು ಅಭಿಷೇಕ್, ಪ್ರಶಿಕ್ಷಣಾರ್ಥಿ SMRK ಕಾಲೇಜ್ ವಿಜಯಪುರ. ಹಾಗೂ 2 ದಿನಗಳ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ಭುತವಾಗಿ ಕಾರ್ಯಕ್ರಮ ಚಟುವಟಿಕೆ ಮುಖಾಂತರ ನಡೆಯಿತು ಎಂದು ಹೇಳಲು ಇಷ್ಟಪಡುತ್ತೇನೆ.